ಹಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಮುದ್ದಕ್ಕಿನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಇವತ್ತಿನ ವ್ಲಾಗ್ ಏನಂದರೆ, ಇವತ್ತು ಮೈಮೂನ್ ಬರ್ಡೇ ಎಲ್ರಿಗೂ ಗೊತ್ತಿರೋ ಹಾಗೆ. ಸೊ ಯಾರೆಲ್ಲ ಮೈಮೂನ್ ವಿಶ್ ಮಾಡಿದ್ರೆ ಅವ್ರಿಗೆಲ್ರಿಗೂ ತುಂಬ ಥ್ಯಾಂಕ್ಸ್. ಸೊ ಇವತ್ತು ನಾನು ಮೇಕಪ್ ಮಾಡಿಸ್ತಿರೋದು ನಮ್ಮ ಅಕ್ಕನ ಹತ್ರ. ಹಾಯ್, ಹೇಳು ನಿಮ್ಮ ಪೇಜ್ ಹೆಸರು. ದೀಪ್ಸ್ ಮೇಕಪ್ ಆರ್ಟಿಸ್ಟ್. ಸೊ ನೀವು ಅಷ್ಟೇ ಯಾವ್ದಾದ್ರು ಈವೆಂಟ್ಸ್ ಇದ್ದರೆ ನಮ್ಮ ಅಕ್ಕನ ಕಾಂಟ್ಯಾಕ್ಟ್ ಮಾಡಿ. ಫೈನಲಿ ಇವಾಗ ನನಗೆ ಅರ್ಧ ಮೇಕಪ್ ಮಾಡಿದ್ದಾರೆ ಗೈಸ್. ಫುಲ್ ಮೇಕಪ್ ಮಾಡಾದ್ಮೇಲೆ ನಿಮಗೆ ನನ್ನ ಫೈನಲ್ ಲುಕ್ನ ತೋರಿಸ್ತೀನಿ. ಸೊ ನಿಮಗೂ ಅಷ್ಟೇ ಯಾವುದೇ ಥರ ಇವೆಂಟ್ಸ್ ಇದ್ದರೂ ಪರವಾಗಿಲ್ಲ, ಹೋಗಿ ಇವಾಗಲೇ ನಿಮ್ಮ ಸ್ಲಾಟ್ಸ್ನ ಬುಕ್ ಮಾಡ್ಕೊಳ್ಳಿ. ನಿಜವಾಗ್ಲೂ ಪರ್ಸ್ನಲಿ ನಂಗೆ ಸಖತ್ ಇಷ್ಟ ಆಗುತ್ತೆ ಇವ್ರ ಮೇಕಪ್ಪು. ಒಂದು ಸರಿ ಮಾಡಿಸ್ಕೊಂಡಿದ್ದೆ ನಮ್ಮ ಅಕ್ಕ ಹತ್ರ, ಆಮೇಲೆ ಮಾಡಿಸ್ಕೊಂಡಿಲ್ಲ. ನಾನು ಅದೇನೂ ವೀಡಿಯೋ ಹಾಕಿಲ್ಲ. ಸೊ ಇವಾಗ ಹಾಕ್ತೀನಿ, ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಮೈಮೂನು ಕೂಡ ತೋರಿಸ್ತೀನಿ, ಎಲ್ಲಿ ಏನು ಮಾಡ್ತಿದ್ದೀವಿ, ಏನು ಫಂಕ್ಷನ್ ಮಾಡ್ತಿದ್ದೀವಿ ಅಂತಲೂ ನಿಮಗೆ ತೋರಿಸ್ತೀನಿ. ವೆಯ್ಟ್ ಆ್ಯಂಡ್ ವಾಚ್. ಫೈನಲ್ ಆಗಿ ಮೇಕಪ್ ಎಲ್ಲ ಮಾಡಿಸ್ಕೊಂಡು ನಾನು ಇವಾಗ ಚೌಟ್ರಿ ಹತ್ರ ಹೊರಟಿದ್ದೀನಿ. ತುಂಬಾ ಲೇಟ್ ಆಗಿತ್ತು, ಬನ್ನಿ ಹೋಗೋಣ. ನೋಡಿ ನಮ್ಮ ಮನೆ ಬಂದು ಬಾರ ಇಲ್ಲಿ ಬಂದ್ಬಿಡು. ನೋಡಿ ಇವತ್ತು ಮೈ ಮುಂದೆ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ. ಎಲ್ರಿಗೂ ಥ್ಯಾಂಕ್ಸ್ ಹೇಳ್ಬಿಡು, ಎಲ್ರಿಗೂ ಥ್ಯಾಂಕ್ ಯು. ಲವ್ ಯು ಮಾಡಿ, ಲವ್ ಯು ಮಾಡಿ, ಲವ್ ಯು. ಶೂ ತರಿಸ್ಬಿಡಮ್ಮ, ಶೂ ಹೊಟ್ಟೆ ಯಾರ್ದಿದೆ. ನಾವು ಮೈಮೂನ್ ಬರ್ಡೇ ಮಾಡಿದ್ದು ಆದಿಚುಂಚನಗಿರಿ ಟೆಂಪಲಲ್ಲಿ. ಸೊ ಎಲ್ಲರೂ ಕೂಡ ಬಂದಿರು. ನನಗಂತೂ ತುಂಬಾ ಖುಷಿ ಆಯಿತು. ನೀವೇ ನೋಡ್ತಾ ಇದ್ದೀರಾ ಎಷ್ಟು ಜನ ಇದ್ದಾರೆ ಅಂತ. ಸೊ ನಮ್ಮ ಫ್ಯಾಮಿಲಿ ಎಲ್ಲ ಸೇರಿ ಚಿಕ್ಕದಾಗಿ ಪುಟ್ಟದಾಗಿ ಅವಳು ಬರ್ಡೇನ ಮಾಡಿದ್ವಿ ಅಂತಲೇ ಹೇಳ್ಬೋದು. ಲಕ್ಷ್ಮಿನೂ ಕೆಲಸ ಮಾಡ್ತಿದ್ಲು. ಅದಾದಮೇಲೆ ನಮ್ಮಮ್ಮನ ಕೂಡ ನಾನು ಮಾತಾಡಿದೆ. ನಮ್ಮಮ್ಮ, ನಮ್ಮ ಅತ್ತೆ ಎಲ್ಲರೂ ಕೂಡ ಬಂದಿದ್ದರು. ಹಾಗೆ ನಮ್ಮ ಅತ್ತೆನೂ ಕೂಡ ಅಡುಗೆ ಎಷ್ಟು ಮಾಡಿದ್ರು ಗೊತ್ತಾ, ಯಪ್ಪ ಒಬ್ಬರೇ ಎಲ್ಲ ಅಡುಗೆ ಮಾಡಿರೋದು. ಹಾಗೆ ನಾವಂತೂ ತುಂಬಾ ಇಷ್ಟಪಟ್ವಿ, ತುಂಬ ಇಷ್ಟ ಆಯಿತು. ಮೈಮ ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾಳಂತ. ಹಾಗೆ ನಾನು ಸೂರಿಗೆ ನಾನು ಫುಲ್ ಔಟ್ಫಿಟ್ನ ತೋರಿಸು ಅಂತ ವ್ಲಾಗ್ನ ಮಾಡಿಸ್ದೆ. ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ, ಕಮೆಂಟ್ ಮಾಡೋದಂತೂ ಮರಿಬೇಡಿ. ನೋಡಿ ಗೈಸ್, ನಮ್ಮಮ್ಮ ಅಂತೂ ಫುಲ್ಲು ಅಡುಗೆ ಮಾಡಿ ಸುಸ್ತಾಗ್ಬಿಟ್ಟಿದ್ದಾರೆ ಗೈಸ್. ಪಪ್ಪೆ ನೋಡಿ, ಪಪ್ಪೆ ಸೇಮ್ ಮನೆ ಕೆಲಸ ಕಾಣಿಸ್ತಾಳೆ. ನಮ್ಮನೆ ಫಂಕ್ಷನ್ ಇದು, ನಿನ್ ಮನೆ ಗೈಸ್ ಹೇಳ್ತಾಳೆ ನೋಡಿ. ಅದಕ್ಕೆ ಬರೀ ಮೇಕಪ್ ಮಾತ್ರ ಮಾಡ್ಕೊಂಡಾಳೆ, ಫಂಕ್ಷನ್ ಏನು ಮಾಡಿಲ್ಲ. ಫಂಕ್ಷನ್ ಏನು ಮಾಡಲ್ಲ ಗೈಸ್, ಏನ್ ಮಾಡ್ಬೇಕು. ಕೀರ್ತಿ ಅಣ್ಣ ಅಂತ ಏನಾಗಲ್ಲ. ಏನು ಯಾಕೆ ಗೈಸ್, ಇಲ್ಲಿ ಒಂದು ಗ್ಯಾಂಗ್ ಇದೆ, ಅವರೆಲ್ಲ ಮೀಟಿಂಗ್ ಮಾಡ್ತಿದ್ದಾರೆ ನೋಡಿ. ಅದಿದೆ ಗ್ಯಾಂಗು, ಅಲ್ಲೊಂದು ಗ್ಯಾಂಗ್ ನೋಡಿ, ಬಾಯ್ಸ್ ಗ್ಯಾಂಗು. ಇಲ್ಲಿ ನೋಡಿ ರಕ್ಷಿತಣ್ಣ, ಕರಿಯಾ ಆಯ್. ಹಾಗೆ ಪೂಜೆ ಎಲ್ಲ ಮಾಡಿಸಿದ್ರು ನಮ್ಮ ಅತ್ತೆ. ತುಂಬ ಜನ ಬಂದಿದ್ರು ಅಂತಲೇ ಹೇಳ್ಬೋದು. ನನಗೆ ನನ್ನ ಅತ್ತೆ ಸಿಕ್ಕಿರೋದು ಪುಣ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಂದೂ ಅವರೇ ಮಾಡಿದ್ರು ಅಂತಲೇ ಹೇಳ್ಬೋದು. ಸೊ ಯಾಕಪ್ಪ ಈ ಥರ ಮಾತಾಡ್ತಿದ್ದಾಳೆ ಅಂದರೆ, ಈ ಕಾಲದಲ್ಲಿ ಅತ್ತೆ ಸೊಸೆ ಜಗಳ ಆಡ್ತಾರೆ, ತಂದಿಕೋರು ಎಷ್ಟೊಂದು ಜನ ಇರ್ತಾರಲ್ವ. ನನ್ನತ್ತೆ ಯಾರ ಮಾತು ಕೇಳಿದೆ ನನ್ನ ಜೊತೆ ಎಷ್ಟು ಅನ್ಯೋನ್ಯವಾಗಿದ್ದಾರೆ ಅಂತ ಗೊತ್ತಾ. ನನಗಂತೂ ಪರ್ಸ್ನಲ್ ನಮ್ಮ ಅತ್ತೆಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ನನಗೆ ಸಿಕ್ಕಿರೋ ಅತ್ತೆನೇ ದೇವರಂತ ಅತ್ತೆ ಅಂತಲೇ ಹೇಳ್ಬೋದು. ನೋಡಿ ಇವ್ರು 3 ಜನನೂ ಮಿತ್ರದ್ರೋಹಿಗಳು. ಇನ್ನು ನಮ್ಮ ಗ್ಯಾಂಗ್ಗೆ ಬಂದಿಲ್ಲ, ಅಷ್ಟು ಬೇಗ ಅವ್ರು ಊಟಕ್ಕೆ ಕೂತ್ಕೊಬಿಟ್ಟು. ಒಪ್ಪೆ ಫಿಲಮ್ಗೆ ಹೋಗ್ಬೇಕಂತ ಬ್ಯುಸಿ ಆಗ್ಬಿಟ್ಟವಳೆ. ಇಲ್ಲಿ ನೋಡಿ ಬಡಿಸ್ತವ್ರೆ ಇವರು. ಇಲ್ಲಿ ನೋಡಿ ರೇಖಕ್ಕ ಹಾಯ್ ಹಾಯ್. ಮಾಲ್ ಹಾಯ್ ಹಾಯ್ ಮಾಡು. ನಿಮ್ಗೊಮ್ಮೆ ಥರ ನಿಂತ್ಕೊಂಡ ಹಾಯ್ ಅನ್ನು. ಮೈಮಂಗ್ ವಿಶ್ ಮಾಡು. ನೋಡ್ರಿ ನಮ್ಮಣ್ಣ ಫುಲ್ಲು ಕೆಲಸ ಮಾಡ್ತಿದ್ದಾನೆ. ಸುಸ್ತಾಗ್ಬಿಟ್ಟೈತಣ್ಣ. ನೋಡಮ್ಮ, ಬಡ್ಸಿ ಸುಸ್ತಾಗೈತೆ. ಅದರ ಹುಡುಗಿ ನಂಬರ್ ಕೊಟ್ರೆ ಎನರ್ಜಿ ಬರ್ತದೆ ಅಂತ ನೋಡು. ಸೂರ್ಯ, ಇನ್ನ ನಿಮ್ ಗ್ಯಾಂಗ್ ಯಾರು ಬಂದಿಲ್ಲ ಕಣೋ. ನೋಡ್ರಿ ಬೆಳಿಗ್ಗೆ ಇಳಿಸ್ತೆ, ನಾವು ಇಳಿಸಿಲ್ಲ. ನಾನು ಇಳಿಸ್ತಲ್ಲ ಅಲ್ಲಿ ಕುತ್ಕೊಂಡು. ನಾನಂತೂ ಊಟ ಬಡಿಸೋರ್ ಥರ ವೀಡಿಯೋಗೆ ನಾಟಕ ಅಂತೂ ಮಾಡಿದೆ ಗೈಸ್. ನಾನಂತೂ ಒಂದು ಕೆಲಸ ಮಾಡಿಲ್ಲ ಅಂತಲೇ ಹೇಳ್ಬೋದು. ನಮ್ಮ ಅತ್ತೆ ತುಂಬ ವೆರೈಟೀಸ್ ಆಫ್ ಅಡುಗೆನ ಮಾಡಿದ್ರು ಅಂತಲೇ ಹೇಳ್ಬೋದು. ಎಲ್ಲ ಅಡುಗೆನೂ ತುಂಬಾ ಇಷ್ಟಪಟ್ಟರು. ಎಲ್ಲರೂ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ನಮ್ಮ ಅತ್ತೆಗೆ ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಅಲ್ವಾ. ಎಲ್ಲರೂ ಕೂಡ
ಇದೇ ಥರ ನಿಮ್ಮ ಅತ್ತೆ ಜೊತೆ ಚೆನ್ನಾಗಿರಿ. ನಾನು ಕೂಡ ನಮ್ಮ ಅತ್ತೆನ ಅಮ್ಮ ಅಂದ್ಕೊಂಡೆ ಚೆನ್ನಾಗಿದ್ದೀನಿ. ಇವತ್ತು ಕೂಡ ಇದೇ ಥರ ಚೆನ್ನಾಗಿದೆ. ನಮ್ಮ ಬಾಂಡಿಂಗ್ ಹೇಗಿದೆ ಅಂತ ಕಮೆಂಟ್ ಮಾಡೋದಂತೂ ಮರಿಬೇಡಿ. ಹೆಂಗೈತೆ ಏನೋ ಟೇಸ್ಟ್ ಮಾಡಿಲ್ವಾ? ನೀರು ಅತ್ತೆ ಹಾಯ್, ಊಟ ಮಾಡ್ದಾ? ಚೆನ್ನಾಗಿತ್ತಾ ಆಂಟಿ? ಊಟ ಚೆನ್ನಾಗಿತ್ತಾ ಆಂಟಿ? ಆಂಟಿ ನಿಮಗೆ? ಅಕ್ಕ ನಿಮಗೆ? ತಾತ ನಿಮಗೆ? ಇವಳು ನೋಡ್ರಿ, ಇವಳು ಮಗು ಎತ್ಕೊಳ್ಳೋದ್ರೆ ಬೇರೆ ಮಗು ಎತ್ಕೊಂಡು ಆಟ ಆಡಿಸ್ತವಳೆ. ನಮ್ಮ ಅತ್ತೆ ನಮ್ಮಮ್ಮ ನೋಡಿ ಮೈಮೂನ ಆಟ ಆಡಿಸ್ತಾರೆ. ಮೈಮ ಹಾಯ್ ಮಾಡು, ಮೈಮ ಹಾಯ್ ಮಾಡು ಚಿನ್ನಿ. ನಾವಲ್ಲಿ ಕೇಕ್ ಕಟ್ ಮಾಡ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ. ನನ್ನ ಅದನ್ನ ಕೇಕ್ನ ತಂದಿದ್ಲು. ಸೊ ಅದಕ್ಕೋಸ್ಕರ ಫ್ಯಾಮಿಲಿ ಮುಂದೆ ಒಂದು ಕೇಕ್ನ ಕಟ್ ಮಾಡಿದ್ವಿ. ನಾನು ಈವೆಂಟ್ನ ಮನೇಲಿ ಇಟ್ಕೊಂಡಿದ್ದೆ. ಹಾಗೆ ಸೂರಿ ಫ್ರೆಂಡ್ಸ್ ಆಗಿರ್ಬೋದು ಎಲ್ಲರೂ ಕೂಡ ಬಂದರು. ನಮ್ಮವ ಅಂತೂ ಫುಲ್ಲು ಎಂಜಾಯ್ ಮಾಡ್ತಿದ್ದಾರೆ. ಮೈಮೂನ್ ಬರ್ಡೇ ಅಂತಲೇ ಹೇಳ್ಬೋದು. ಅವಳಂತೂ ಯಾರ ಹತ್ರನೂ ಹೋಗ್ತಿರ್ಲಿಲ್ಲ, ಯಾಕಂದರೆ ಅವಳಿಗೆ ತುಂಬಾ ದೃಷ್ಟಿಯಾಗಿತ್ತು. ಅಳ್ತಾನೆ ಇದ್ಲು ಮಗು. ಅವಳಿಗೆ ತುಂಬ ಜನ ಇದ್ದರೂ ಇರೋದಕ್ಕಾಗಲ್ಲ. ಹಾಗೆ ಪುಟ್ಟಾಗಿ ಕೇಕ್ನ ಕಟ್ ಮಾಡಿದ್ವಿ. ನನ್ನ ನಾದ್ನಿಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಕೇಕ್ ತಂದಿದ್ದಕ್ಕೆ. ನಮ್ಮತ್ತೆ ಸೂರಿ ಫ್ರೆಂಡ್ಸ್ ಎಲ್ಲ ಫುಲ್ಲು ಕೂಡ ಎಂಜಾಯ್ ಮಾಡಿದ್ರು. ನಮಗಂತೂ ತುಂಬ ಸಪೋರ್ಟ್ ಮಾಡೋದು ಸೂರಿ ಫ್ರೆಂಡ್ಸೇ. ಅವರೆಲ್ಲ ನಮ್ಮ ಜೊತೆನೇ ಇರ್ತಾರೆ. ಹಾಗೆ ಅವರೆಲ್ಲ ನನ್ನ ಫ್ಯಾಮಿಲಿ ಥರ ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ಬಂದಿತ್ತು. ನನಗೆ ತುಂಬಾ ಖುಷಿ ಆಯಿತು. ಯಾರೆಲ್ಲ ಮೈಮೂನ್ ಬರ್ಡೇಗೆ ವಿಶ್ ಮಾಡಿದ್ರು ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ಇದೇ ಥರ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಇರಲಿ. ವಿಡಿಯೋ ಮಾಡ್ತಾರೆ ಪಾಪ. ಸೋನು ವಸಂತ ಆಂಟಿಯವರೆಲ್ಲರೂ ಹೊರಗೆ ಕೇಕ್ನ ತಿನ್ನಿಸ್ತಾಯಿದ್ರು. ತುಂಬ ಜನ ವೀಡಿಯೋ ನೋಡಾದ್ಮೇಲೆ ತೇಜು ಎಲ್ಲಿ ಅಂತ ಕೇಳ್ಬೋದು. ತೇಜು ಬಂದಿಲ್ಲ, ಯಾಕಂತ ನನಗೂ ಗೊತ್ತಿಲ್ಲ. ಸೊ ನಾನು ಕೇಳಿದೆ, ಅವಳು ಏನೂ ರೆಸ್ಪಾನ್ಸ್ ಮಾಡಿಲ್ಲ. ನಾನು ಸುಮ್ಮನೆ ಆಗಿಬಿಟ್ಟೆ. ಎಲ್ರಿಗೂ ಒಂದು ಟೈಮ್ ಬರುತ್ತೆ, ಅದನ್ನ ಕಾಯ್ತಾ ಇರಬೇಕು ಅಷ್ಟೇ. ಸೊ ಎಲ್ಲರ ಜೊತೆ ಯಾರ್ಯಾರು ಬಂದಿದ್ರು ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ನನಗಂತೂ ತುಂಬ ಬೇಜಾರಾಯಿತು. ನಮ್ಮನೆಯವರೇ ಯಾರೂ ಕೂಡ ಸಪೋರ್ಟ್ ಮಾಡಲ್ಲ, ಯಾರೂ ಕೂಡ ಬರೋದಿಲ್ವಲ್ಲ ಅಂತ. ಸೊ ಏನು ಮಾಡೋದಕ್ಕಾಗಲ್ಲ. ನನಗೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಮನೆಯವ್ರಿಗಿಂತ ಹೊರಗಡೆ ಇರೋರೇ ನಮ್ಮನ್ನ ತುಂಬ ಇಷ್ಟಪಡ್ತಾರಲ್ಲ, ನನಗೆ ಅದೇ ತುಂಬ ಖುಷಿ ಆಗುತ್ತೆ. ತುಂಬ ಥ್ಯಾಂಕ್ಸ್ ಯಾರೆಲ್ಲ ಮೈಮೂನ್ ಬರ್ಡೇಗೆ ವಿಶ್ ಮಾಡಿದ್ರಿ. ಸಾರಿ ನಾನು ಯಾರಿಗೂ ಕೂಡ ರಿಪ್ಲೈ ಮಾಡೋದಕ್ಕಾಗಲಿಲ್ಲ. ನೀವೇ ನೋಡ್ತಿದ್ರೆ ಎಷ್ಟು ಟೆನ್ಷನ್ ಇತ್ತು ಅಂತ. ಅದಾದಮೇಲೆ ನಾನು ಮನೇಲೂ ಕೂಡ ಈವೆಂಟ್ನ ಮಾಡಿಸಿದೆ. ಅದು ನಾನು ವ್ಲಾಗ್ನ ಸ್ವಲ್ಪ ಹಾಕ್ತೀನಿ, ಜಾಸ್ತಿ ವೀಡಿಯೋನ ತಗೊಂಡಿಲ್ಲ. ಪರ್ಸ್ನಲಿ ಎಲ್ಲನೂ ಕೂಡ ಎಂಜಾಯ್ ಮಾಡಿದ್ವಿ. ಇವರು ಸೂರ್ಯ ಫ್ರೆಂಡು ಹರೀಶ್ ಅಂತ. ಇವನಿಗೆ ಮಹಿಮಾ ಯಾವಾಗಲೂ ರೇಗಿಸ್ತಾ ಇರ್ತಾಳೆ ಕರಿಯ ಅಂತ. ಇವ್ರ ಗ್ಯಾಂಗ್ದೆಲ್ಲ ನೆಕ್ಸ್ಟ್ ಸಾರಿ ಇನ್ನೊಂದು ವ್ಲಾಗ್ ಮಾಡಿ ನಾನು ಅಪ್ಲೋಡ್ನ ಮಾಡ್ತೀನಿ. ನೀನು ಗೊತ್ತಿಲ್ಲ, ಯಾರಿಗೂ ಆರೆಕ್ಸ್ ಗೊತ್ತಿಲ್ಲ. ಎಲ್ಲ ಬರ್ತಾಬಿಟ್ಟಾರೆ. ನೀವು ಹರಿಸೈಡಾಗಿ ಆಗ್ತಾ ಇದ್ದಾರೆ. ಫೋನ್ ಕೊಡಪ್ಪ, ನೀನು ಬೇಡ. ಇಲ್ಲೇ ಇದೆ ಬಿಡಪ್ಪ. ಇಲ್ಲ ಐಫೋನಲ್ಲಿ ಬರ್ತಿದ್ದೀನಪ್ಪ. ವಿಡಿಯೋನಾ? ಹಾಯ್ ಫ್ರೆಂಡ್ಸ್. ಲಾಸ್ಟ್ಗೆ ಊಟ ಮಾಡ್ತಾವಳೆ ಸ್ವಾತಿ. ಎಲ್ಲ ಖಾಲಿ. ಮಹಿಮಾ ಊಟ ಆಯ್ತಾ? ಏನು ತಿಂದೆ? ಚಿಚ್ಚಿ. ನಿಮ್ಮ ಅಜ್ಜಿಯಲ್ಲಿ ಅಮ್ಮ. ಇವರೆಲ್ಲರೂ ಸೂರಿ ಫ್ರೆಂಡ್ಸು. ಇವ್ರಿಗೋಸ್ಕರ ನಾನು ಮನೇಲಿ ಮೈಮೂನ್ ಬರ್ಡೇನ ಮಾಡಿದೆ ಅಂತಲೇ ಹೇಳ್ಬೋದು. ಇವ್ರಿಗೆಲ್ಲ ನಾವು ಪಾರ್ಟಿ ಕೊಡಿಸ್ಬೇಕಿತ್ತು. ಇವರೆಲ್ಲರೂ ನನಗೆ ಎಷ್ಟು ತುಂಬಾ ಇಷ್ಟ ಗೊತ್ತಾ, ಎಷ್ಟು ಫ್ರೆಂಡ್ಲಿ ಆಗಿರ್ತಾರೆ. ಎಲ್ರಿಗೂ ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ. ರಿಟರ್ನ್ ಇವಾಗ ನಾವೆಲ್ಲರೂ ಕೂಡ ಮನೆಗೆ ಹೋಗ್ತಾ ಇದ್ದೀವಿ. ಈ ವ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು. ಬಾಯ್.